ಗೈಸ್ ನೋಡಿ ಯಾರ ಕೇಕ್ ಕುಯ್ದ್ಬಿಟ್ಟು ಹೋಗೋರೆ ಇವ್ರು ಕೊಟ್ಟವ್ರೆ ಬಿಟ್ಟಿ ತಿಂತ ಬಿದ್ದವ್ ನೋಡಿ. ಆಯ್ತು ಆಮೇಲೆ ಅಲ್ಲಿ ನೋಡಿ ಅವನ್ನ ಹೆಂಗಂತ ಬಿದ್ದವನೆ ನೋಡಿ. ನಿಮ್ಗೂ ತಿನ್ಸಿ ನನಗಿದ್ರು ಒಂಥರ ಸಂತೋಷ. ವಿಡಿಯೋ ಕಟ್ಟಾದ್ಮೇಲೆ ನೋಡಿ ಗೈಸ್ ಬೇರೆಯವ್ರು ಕೊಟ್ಟದ್ದೆಲ್ಲ ತಿನ್ನೋದೇ ಇಲ್ಲ ನಾನು. ನೋಡಿ ನೋಡಿ ಹೆಂಗ್ ತಿಂತಾನೆ. ನೋಡಿ ಲಾಸ್ಟ್ ಉಳ್ಕೊಳ್ಳೋದಿಲ್ಲ ಇನ್ನೊಂದು ಮಗ ತಿನ್ನೋದು. ಸುಮ್ಮನೆ ಹೇಳ್ತಾರೆ ಗಾಯ್ಸ್ ನೀವು ಕೇಳ್ಕೊಳ್ಳಿ ಅಂತ. ನೋಡಿ ಬರೀ ಯೋಚನೆ ಮಾಡ್ತಾನೆ ನಾನು ಕೊಡ್ತಾರ ಇಲ್ವಾ ಅಂತ ಯೋಚನೆ ಮಾಡ್ತಾನೆ ಅವನು. ಡಿಪ್ರೆಷನ್ ಈಗ ಮುಂಚೆ ವಿಡಿಯೋ ಕಟ್ ಮಾಡಿ ತಿನ್ನಪ್ಪ ಹೇಳಿ ಹೇಳಿ ಬೋಸಡಿ ಮಗನಿಗೆ ಬಾಯ್ ಬಿಟ್ರೆ ಕೆಟ್ಟ ಮಾತಾಡ್ತಾನೆ. ಆ ಥರ ಎಲ್ಲ ಮಾತಾಡ್ತಾನೆ. ಯಾರೋ ಕೂದ್ಬಿಟ್ಟು ಕೊಟ್ಬಿಟ್ಟವ್ರೆ ಗಾಯ್ಸ್. ಅಲ್ಲಿ ವೆಹಿಕಲ್ ಯಾರೋ ಕೊಟ್ಬಿಟ್ಟು ನೋಡಿ ಗಾಯ್ಸ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅವರು ಗೈಸ್ ಕೊಟ್ಟವ್ರೆ ಯಾರ ಪಾಪ ಬರ್ತಡೇ ಮಾಡ್ಬಿಟ್ಟು ಇವರು ಚಿಕ್ಕೈಕ್ಲಂಗಿ ತಿಂತವ್ರೆ. ಅವನಂತ ಅವನ್ ಬಿಡಿ ಗೈಸ್. ಇಲ್ಲಿ ನೋಡಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ತಿನ್ನೋದ್ರಲ್ಲಿ ಎತ್ತದ ಕೈ. ಇವನ್ ಪಾಪ ನಮ್ಮ ದಡಿಯಿಂದ ಫೋನ್ ಹೋಗ್ಬಿಟ್ಟಿದೆ. ನಾನು ಆಯ್ತಲ್ಲ ತಿನ್ನಕ್ಕೆ ಅಂತಾನೆ ನೋಡಿ ನೋಡ್ತಾ ತಿನ್ನಕ್ಕೆ ಅಂತ ಮಾತ್ರ ನೋಡಿ ಇವ್ನು ನನ್ನ ಬಾಯೆಲ್ಲ ಕೈಯೆಲ್ಲ ನೆಕ್ಕತಾನೆ. ಬೇಕ್ರಿ ಕರ್ಕೊಂಡೋದ್ರಂತೂ ಸಾಯಿಸೇ ಬಿಡ್ತಾನೆ ಎಲ್ಲರೂ. ನೋಡಿ ಕೈ ತೊಳೆಯಲ್ಲ ಗಲೀಜು ನೋಡಿ. ಇವ್ರಿಗೆಲ್ಕ ತಿನ್ನೋ ಫೀಲಿಂಗ್ ಆದರೆ ಪಾಪ ಇವ್ನಿಗೆ ಮಾತ್ರ ನೋಡಿ. ಇವ್ನಿಗೆ ಯಾವ ಥರ ಸಂಕಟ ಅಂದರೆ ಎಲ್ಲರೂ ಫೋನ್ ಹಿಡ್ದವ್ರೆ, ನನ್ನ ಕೈಲಿ ಫೋನ್ ಹಿಡ್ಕೊಂಡಿದ್ದೀನಿ ಬಟ್ ನೋಡೋಕ್ಕಾಯ್ತಲ್ಲ ಅಂತ ಇವ್ನಿಗೆ ಫೀಲಿಂಗ್. ನಂದು ಒಂದು ಭಾಳ ಮಜಾಕಾಗ್ದೆ ಹೇಳಕ್ಕಾಗ್ದೆ ಥೂ ನಮ್ಮ ಬಾಳದಷ್ಟು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವನ ಡೈಲಾಗ್ ಅವನೇ ಹೆಂಗೆ ಹೇಳ್ಕೊತಾನೆ. ನಿಮ್ಮ ಕೈಲಿ ಆಯ್ತದ ಆ ಥರ. ಅದು ಏನು ತಿನ್ನೋಕೆ ಅಂದರೆ ಮಾತ್ರ ಎಲ್ಲಿದ್ರು ಬಂದ್ಬಿಡ್ತಾನೆ. ತಲೆ ಆಯ್ತು ಕಳಗುಮ್ಮ ನೋಡಲಿ ಹೆಂಚು ಕಡೆ ಎತ್ಕೊರ್ಬೇಕಂತ ಅಂದೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಈಗ ಕಡ್ಡಿ ಹುಡ್ಕೋಕ್ ಹೋಗೋನೆ. ಕಡ್ಡಿ ಹುಡ್ತಾ ಇದ್ದಾನೆ. ದಡಿ ಹಿಂಗೆ ಒಂದು ಕಡ್ಡಿನೂ ಸಿಕ್ಕಿಲ್ಲ ನೋಡಿ. ಕೇಳ್ತಾವನೆ ಯಾರನ್ನ ಬೇರೆಯವ್ರನ್ನ. ಯಾಕೆಂದ್ರೆ ಅವ್ರು ಸೀರೆ ಉಟ್ಕೊ ಬರಲ್ಲ, ಪಿನ್ನ ಇಲ್ಲ ಅವರಪ್ಪ. ನೀನು ನನಗೆ ಹೊಡಿತ್ಯಾ? ಕಾಲ ಜಾಡ್ಸೋದಿತ್ಯಾ? ನಾನು ಯಾರು ಗೊತ್ತಾ ನಿನಗೆ? ನೋಡಿ ಒಂದು ಫೋನ್ ರೆಡಿ ಮಾಡೋಕ್ಕೋಸ್ಕರ ಇವನೇ ಈಗ ಮೆಕ್ಯಾನಿಕ್ ಆಗ್ತಾ ಇದ್ದಾನೆ. ಒಂದು ಸೆಕೆಂಡಲ್ಲಿ ಮೆಕ್ಯಾನಿಕ್ ಆಯ್ತಾನೆ. ಕಡ್ಡಿ ತಗೊಂಡು ಸ್ವಿಚ್ ಹಾಕ್ಬಿಡ್ತಾನೆ ಬೇಕಾರೆ ಈಗ ನೋಡಿ. ಇನ್ನೊಂದು ಮರನೇ ಇಲ್ವಂತೆ. ಬಾರ ಇಲ್ಲ ಐತ್ಲೈ ನಿಂತ್ಕೊಳ್ಳಿದ್ನೆ ಚುಚ್ಚಾಕ ಇತ್ತಾಗ ಸಿಮ್ ತೆಗಿಯಕ ನೋಡಿ ಗೈಸ್. ಸಿಮ್ ತೆಗಿತಾನಂತೆ. ಫೋನಲ್ಲಿ ಪಾಪ ಆಫ್ ಆಗ್ಬಿಟ್ಟೈತೆ ದಡಿಂದು. ಒಂದು 2,000 ಕಂಡೀಷನ್ ಬಂದೈತೆ. ಯಾಕೆಂದರೆ ಫ್ರೀ ಫೈರ್ ಜಾಸ್ತಿ ಆಡ್ತಾನೆ. ಫ್ರೀ ಫೈರೇ ಅವ್ರ ಅಪ್ಪನ ಮನೆ ಆಸ್ತಿ ಅಂತಾನೆ. ಬೇಕಾರೆ ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ. ಅಷ್ಟು ಈಗ ನೋಡಿ. ಈಗ ನೋಡಿ ಅವನು ಹಿಂಗೆ ನಗಿತಾನೆ ನೋಡಿ. ಈಗ ಅವನು ಒಬ್ಬನೇ ನೋಡಿ. ಈಗ ಇಲ್ಲೆಲ್ಲ ಇವರು ಯಾಕಂದ್ರೆ ಕೈ ತೊಳೆಯಕ್ಕೆ ಹೋಯ್ತಾನೆ. ಈಗ ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು ಕಳೆದು ಬಿಡ್ತಾನೆ ಬೇಕಾರೆ. ನೋಡಿ ಹೋಗಲ್ಲ ಲೇ, ಹೋಗಲ್ಲ ಕಣ ಲೇ. ಹುಡುಕ್ತಾನಿಗೆ ಇವನು ಕಡ್ಡಿ ಹುಡುಕ್ತಾನೆ. ನೀರಲ್ಲಿ ಚೆನ್ನಾಗಿಲ್ಲ ಬೇಕಾದ್ರೆ ಬೆಳೆದು ಬಿಡ್ತಾನೆ. ದಡಿಂಗ್ ಬಳಿ ನೋಡೋಣ ಹೆಂಗ್ ಬಳಿಕ. ಅಮ್ಮಯ್ಯಕ್ಕ ಪಾಪ ಫೋನ್ ಕೆಟಾಗಿರೋ ಇದ್ರಲ್ಲಿ ಪಾಪ ಅವನು ಹಂಗಾಗ್ಬಿಟ್ಟಿದ್ದಾನೆ. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ.
ಎಷ್ಟು ಮಾತಾಡ್ತಿದ್ಯಾ? ಒಂದೇ ಒಂದು ಇದು ಆನ್ ಆಗೋದ್ರೆ ಸಾಕಣಲ್ಲ, ಏರೋಪ್ಲೇನ್ ಮಾಡಿ ಆನ್ ಆಯ್ತಿಲ್ಲ ಕಣಲ್ಲಿ, ಆಫ್ ಆಯ್ತಿಲ್ಲ ಅಲ್ಲಿ. ಎಷ್ಟು ಬೇಜಾರಾಗ್ತಾಯಿದೆ ಅಂತ ಇವತ್ತು ಅವ್ರಿಗೆ, ಜಗತ್ತಲ್ಲಿ ಏನು ಸಿಗದೇ ಇರೋಷ್ಟು ಬೇಜಾರಾಗ್ತಾಯಿದೆ ಈಗ ಅವನಿಗೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಏನಂತ ಕಡ್ಡಿ ಹುಡುಕ್ತಾನೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆ ಥರ ಈಗ ಹುಡುಕ್ತಾನೆ ಅವನೇ. ನೋಡಿ ಪಾರ್ಕ್ನೇ ಒಂದು ರೌಂಡ್ ಹಾಕಿಸ್ಬಿಟ್ಟ ಈಗ, ಆದರೂ ಅಲ್ಲಿ ಪಾಪ ಅವನು ಕಡ್ಡಿ ಸಿಕ್ಕಿಲ್ಲ. ನೆಕ್ಸ್ಟ್ ಭಾಗಕ್ಕೆ ವೆಯ್ಟ್ ಮಾಡಿ. ಒಂದು ಲೈಕ್ ಮಾಡಿ, ಒಂದು ಫಾಲೋ ಮಾಡ್ರೋ ಶಿಕ್ಷೇಂದ್ರ.